ಮತ್ತು ಅವ್ರು ಸರಿಯಾಗಿ ಎಲ್ಲ ಬಗೆಹರಿಸ್ಬಿಡ್ತೀನಿ ಅಂತ ಹೇಳಿದ್ದಾರೆ. ನಿಮ್ಮ ಸಮಸ್ಯೆಗಳು ಏನು ಎಂತು ನಿಮ್ಮ ಕೇಸನ್ನು ಸಹ ಜಲ್ದಿ ಬಗೆಹರಿಸ್ತೀನಿ ನಾನು ಅನ್ನುವಂಥ ಮಾತು ಮಾತಾಡಿದ್ದಾರೆ. ಆದರೆ ಕಾನೂನು ಚೌಕಟ್ಟಿನೊಳಗೆ ಭಾಳ ಮಹತ್ವದ್ರಿ ಇದು. ನೆಕ್ಸ್ಟ್ ರೈಟ್ರಿಗೆ ನಿಂತು ವಿಚಾರ ಮಾಡುವಂಥದ್ದು ಕರ್ನಾಟಕದ ಕಳೆದ 2 ದಶಕಗಳಿಂದ 20-25 ವರ್ಷಗಳಿಂದ ಮಲ್ನಾಡಿನ ಕಾಡಿನಲ್ಲಿ ಅಡ್ಡಾಡ್ತಾ ಇದ್ದೀರಿ, ಬೀದಿ ಪಾಲಾಗ್ತಾ ಇದ್ದೀರಿ, ಏನೋ ಮಾಡಲಿಕ್ಕೆ ಹೊರಟಿದ್ರಿ, ಏನೂ ಆಗ್ತಾಯಿಲ್ಲ, ಏನೂ ಆಗ್ಲಿಕ್ಕೆ ಸಾಧ್ಯವೂ ಇಲ್ಲ. ಯಾಕಂದರೆ ಜನರಿಂದ ಆಗಿ ಅಂತ ಒಂದು ಸರ್ಕಾರ ಜನರಿಗಾಗಿ ಒಳ್ಳೆ ಕೆಲಸ ಮಾಡ್ತಿದ್ದ ಅಂಥ ಸಂದರ್ಭದಲ್ಲಿ ಬಂದು ಹಿಡ್ಕೊಂಡು ಬಂದಾಗ ದಬ್ಬಾಳಿಕೆ ಮಾಡೋ ವಿಚಾರದ ನಿಮ್ಮ ಮೇಲೆ ಇದ್ದಾಗ ಗುಂಡಾಗಿರಿಯೇ ಅಂತ ನಾವು ಕರಿತೀವಿ. ಇದನ್ನು ಇಂಥದಕ್ಕೆ ನೀವು ಅವಕಾಶ ಮಾಡಿಕೊಡೋದ್ರಿಂದಾಗಿ ನೀವು ಎಷ್ಟು ಆದರ್ಶವಾದಿ ಇರ್ರಿ. ಜೀವ ತೆಗೆದು ಹಕ್ಕು ನಿಮ್ಗೆ ಎಲ್ಲದ, ಜೀವ ತೆಗೆದು ಬದಲಾವಣೆ ಮಾಡೋಂಥ ಹಕ್ಕು ನಿಮ್ಗೆ ಎಲ್ಲದ. ಹೌದು, ತಪ್ಪಿತಸ್ಥರದಾರ, ಭ್ರಷ್ಟಾಚಾರ ಅದ, ಇಲ್ಲಿ ನಿರುದ್ಯೋಗ ಅದ, ಎಲ್ಲ ಅದ ರೀ, ಇಲ್ಲಿ ಹಸಿವು ಅದ. ಇದು ಹೋಗಲಾಡಿಸೋದು ಹೇಗಪ್ಪ ಅಂದ್ರೆ ನಾವು ಕುಳಿತು ಚರ್ಚೆ ಮಾಡೋಂಥ ನಮ್ಮ ಜನ ಸಾಕಷ್ಟು ಇದ್ದಾರೆ ಈ ದೇಶದಲ್ಲಿ. 90% ಜನ ಜನಗುರಿಗಳು, ದುಡ್ಡು ತಿನ್ನುವಂಥವ್ರು, ಕಾರ್ಮಿಕರಿದ್ದಾರೆ. ಅವ್ರನ್ನೆಲ್ಲರಿಗೂ ಮನವರಿಕೆ ಮಾಡಿರಿ. ಈ ದೇಶ ಯಾವ ರೀತಿ ದಿವಾಳಿ ಹೇಳಲಿಕ್ಕೆ ಆಗ್ತದೆ, ಏನಾಗಿರ್ತದೆ ಕನ್ವಿನ್ಸ್ ಮಾಡಿರಿ. ಗಾಂಧಿ ಕೊಟ್ಟಂಥ ಶಸ್ತ್ರಾಸ್ತ್ರದ ನಮ್ಮಲ್ಲಿ ಅಹಿಂಸೆ ಎನ್ನುವಂಥದ್ದು ಅಂತ ನೋಡ್ರಿ. ಅದು ಹೇಳಿತನ ಅಲ್ರಿ, ಬಂದೂಕು ಉತ್ತರ ಕೊಡೋದು ಹೇಳಿತನ. ಇದು ತಲೆಯಾಗಿ ಇಟ್ಕೊಳ್ರಿ. ಯಾಕಂದರೆ ಬಂದೂಕು ಹಿಡಿದವಾಗ ಈ ವ್ಯವಸ್ಥೆಯಲ್ಲಿ ಅವನು ಎದುರು ನಿಲ್ಲುವಂಥ ಶಕ್ತಿಯನ್ನು ಗಾಂಧೀಜಿ ಅಂತವ್ರು. ಇದು ನಾವು ಎಂದೂ ಮರಿಲಿಕ್ಕೆ ಹೋಗ್ಬಾರ್ದು. ಹೇಡೆಲ್ಲ ನೀವು ಗಮನದಲ್ಲಿಡುವರಿ. ಇದನ್ನು ಭಾಳ ಜನ ಈ ನಕ್ಸಲೈಟ್ನಲ್ಲಿ ಕಮ್ಯುನಿಸ್ಟ್ನಲ್ಲಿ ಏನದಪ್ಪ ಅಂದ್ರೆ ಗಾಂಧಿ ಒಬ್ಬ ಹೇಡಿಪ್ಪ ಅಂತ. ಹೇಡಲ್ಲ, ಗುಂಡಿಗೆ ಎದುರುಗೊಟ್ಟಂಥ ಗುಂಡಿಗೆ ಮನುಷ್ಯ ಅವರು. ಅಂಥವ್ರ ಹಾದಿಯಲ್ಲಿ ನೀವು ಹೋಗಿದ್ರೆ ಇಷ್ಟೊತ್ತು ನೀವೆಲ್ಲ ಇನ್ನೂ ಈ ದೇಶ ಇನ್ನೂ ಸುಭಿಕ್ಷೆ ಆಗಿರ್ತೈತೆ ರೀ. ನೀವು ವಿಚಾರಧಾರೆ ಇದ್ದವ್ರಿ, ಆದರ್ಶವಾದಿಗಳಿದ್ದೀರಿ, ಜೀವನವನ್ನು ಪ್ರೀತಿಸುವಂಥವ್ರು ಇದ್ದೀರಿ, ಎಲ್ಲರ ಸಲ ಹೋರಾಟ ಮಾಡ್ತಾ ಇದ್ದೀರಿ ಅಂಥೇಳಿ ಕನ್ವಿನ್ಸ್ ಆಗಿದ್ದರಿಂದಾಗಿ ನೀವು ಆದರ್ಶವಾದಿಗಳು ಕರೆದಿದ್ದಾರೆ ನಮ್ಮ ಸಿದ್ದರಾಮಯ್ಯನವರು ಕರೆದಂಥ ಈ ಶಬ್ದ ನೀವು ತಿಳ್ಕೊಬೇಕಾಗಿದೆ. ಇವತ್ತು ಬರ್ರಿ ಮಾತಾಡೋಣ ಬರ್ರಿ ಅಂತ ಕರಿತಾ ಇದ್ದಾರೆ ಅವರು. ನಿಮಗೆಲ್ಲ ಸಾಲ್ವ್ ಮಾಡೋದನ್ನು ಬನ್ನಿರಿ ಅಂತ ಹೇಳ್ತಿದ್ದಾರೆ. ಉದ್ಯೋಗ ಏನಾದರೂ ಮಾಡೋಣ ಬನ್ನಿರಿ ಎಲ್ಲರೂ ಕೂಡಿ ಅಂತ ಹೇಳ್ತಾ ಇದ್ದಾರೆ. ನೀವು ನಂಬಿಕೆ ಇಡಬೇಕಾಗಿದೆ. ನೀವು ನಿರಂತರ ಇನ್ನೂ 100 ವರ್ಷ ಹೋದರೂ ಈ ದೇಶದ ವ್ಯವಸ್ಥೆ ಬದಲಾಗೋದಿಲ್ಲ. ಇದರಿಂದಾಗಿ ಮೂಲಭೂತವಾದಿಗಳಿಗೆ ಇನ್ನಷ್ಟು ಅವಕಾಶ ಕೊಟ್ಟಂಗೆ ಆಗ್ತದೆ. ನಮ್ಮದು ಸರಿ ಇದಪ್ಪ ಅವ್ರನ್ನ ಇವತ್ತು ನೋಡ್ತಾ ಇದ್ದೀವಿ ನಾವು. ಅರ್ಬನ್ ನಕ್ಸಲೈಟ್ ಕರೀತಾರೆ, ಮತ್ತೇನೋ ಕರೀತಾರೆ, ವಿಚಾರವಾದಿಗಳು ಏನೇನೋ ಕರಿತಾ ಇದ್ದಾರೆ. ಅವ್ರು ನಿಮಗಾಗಿ